ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿ ಬಂಧುಗಳು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡೋದು. ಇವತ್ತಿನ ದಿನ ಬೇರೆ ಬೇರೆ ಜಿಲ್ಲೆಯೊಳಗ ಬ್ಲಡ್ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳು ಪಡೆದು ಹೆಲ್ತ್ ಕ್ಯಾಂಪ್ಗಳು ಮಾಡ್ತಾ ಇದ್ದದ್ದು, ಉಚಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದದ್ದು, ರಕ್ತದಾನ ಶಿಬಿರಗಳು ಏರ್ಪಾಡು ಮಾಡುವಂಥದ್ದು, ಸ್ಪೋರ್ಟ್ಸ್ ಏರ್ಪಾಡು ಮಾಡುವಂಥದ್ದು, ಸಾಮಾಜಿಕ ಕಾರ್ಯಗಳು, ಸಮುದಾಯಕ್ಕೆ ಅನುಕೂಲ ಆಗುವಂಥ ಅನೇಕ ಕಾರ್ಯಕ್ರಮಗಳು ಈ ರಾಜ್ಯಾದ್ಯಂತ ಆಚರಣೆ ಮಾಡಿ ಪುನೀತ್ ರಾಜ್ಕುಮಾರ್ ಅವರು ನಿಜವಾದ ಸಾಮಾಜಿಕ ಸೇವೆ ಈ ರಾಜ್ಯ ಮತ್ತು ದೇಶಕ್ಕೆ ತಿಳಿಸುವಂಥ ಕೆಲಸ ಇಲ್ಲಿ ಕರ್ನಾಟಕ ರಾಜ್ಯದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮಾಡ್ಲಿಕ್ಕತ್ತಿದ್ರು. ಅದೇ ನಿಟ್ಟಿನೊಳಗ ಇಲ್ಲಿ ಗುಲ್ಬರ್ಗ ಜಿಲ್ಲೆಯೊಳಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಏನು ಅತ್ಯಂತ ದೊಡ್ಡ ಅಭಿಮಾನಿ ಆಗಿರುವಂಥ ನಮ್ಮ ರಾಘವೇಂದ್ರ ಕುಲಕರ್ಣಿ ಮತ್ತು ಅವ್ರ ಮಗ ವಿಶಾಲ್ ಅವರು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗೂ ಅವ್ರದ್ದು ಬರ್ಡೇ ಆಚರಣೆ ಮಾಡ್ತಿದ್ರು. ಮತ್ತು ಪುನೀತ್ ರಾಜ್ಕುಮಾರ್ ಆಗಲಿ ಒಂದು 5 ವರ್ಷ ಆಗಿದ್ರು ಕೂಡ ಅವರು ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದದ್ದು. ಇದಕ್ಕಿಂತ ಮೊದಲು ಪುನೀತ್ ರಾಜ್ಕುಮಾರ್ ಮತ್ತು ಮೊದಲು ನಮ್ಮ ಕುಲಕರ್ಣಿ ಅವರು ರಾಜ್ಕುಮಾರ್ ಅವರ ಜನ್ಮದಿನ ಆಚರಣೆ ಮಾಡೋದ್ರ ಮುಖಾಂತರ ಇಲ್ಲಿ ಮಾಡ್ತದ್ದು. ಅದ್ರ ಜೊತೆಗೆ ಯಾಕೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇಲ್ಲೇ ಸುಭಾಷ್ ಚೌಕಿಗೆ ನಮ್ಮ ಮನೆಗೆ ಬಂದು ಹೋಗೋದದ ಆ ಒಂದು ಅಭಿಮಾನದಿಂದಾಗಿ ಇವರು ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದು ಕುಲಕರ್ಣಿ ಮತ್ತು ಪ್ರೀತಿಯಿಂದ ಅವ್ರ ಅಟ್ಯಾಚ್ಮೆಂಟ್ ಅವರಿಗೆ ಆಗಿದ್ದು. ಈ ವರ್ಷ 51ನೇ ಬರ್ಡೇ ಎಲ್ಲ ಸ್ವೀಟ್ ಮಾಡೋದು ಹಂಚುವಂತ ಹುಗ್ಗಿ ಮಾಡೋದು ನಾವೇ ಹೇಳಿದ್ವಿ. ಅನ್ನ ಸಾಂಬಾರು ಜೊತೆಗೆ ಒಂದು ಹುಗ್ಗಿ ಮಾಡ್ಬೇಕಂತ ಹೇಳಿದ್ವಿ. ಹುಗ್ಗಿ ವ್ಯವಸ್ಥೆ ಎಲ್ಲ ಬಂದಂಥ ಜನಗಳಿಗೆ, ಏನು ಕೂಲಿ ಕಾರ್ಮಿಕರಿಗೆ, ಆಟೋ ರಿಕ್ಷಾದವ್ರಿಗೆ, ಬೇರೆ ಬೇರೆ ಎಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳುಗಳಿಗೆ ಸರಿ ಆಗಲಿ ಅಂತ ತಿಳ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಏರ್ಪಡಿಸೋದು. ಅದ್ರ ಜೊತೆಗೇ ಈ ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಮತ್ತು ಅವ್ರ ಶ್ರೀಮತಿಯವರು ಮತ್ತು ಅವ್ರ ಮಗ 3 ಜನಗಳು ಸರ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಲ್ಲಿ ಈ ಬ್ಯಾಸ್ಗೆ ಶುರು ಆಯ್ತು ಅಂದರೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಫಿಲ್ಟರ್ ವಾಟರ್ನ ಹಂಚುವಂತ ಇಡುವಂಥ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇದ್ರು ಉಚಿತವಾಗಿ. ಅಲ್ಲಿ ಪುನೀತ್ ರಾಜ್ಕುಮಾರ್ ಕಟ್ಟಿ ಏನು ಮಾಡೋದು, ಆ ಪುನೀತ್ ರಾಜ್ಕುಮಾರ್ ಕಟ್ಟುವುದಕ್ಕಾಗಿ ಸುಮಾರು ವರ್ಷಗಳವರೆಗೆ ಹೋರಾಟ ಮಾಡೋದು ಮತ್ತು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಕಟ್ಟುದು. ಇನ್ನೊಂದು ಬಹಳ ಅದ್ಭುತ ಒಂದು ದೊಡ್ಡ ಕನಸು ರಾಘವೇಂದ್ರ ಕುಲಕರ್ಣಿ ಅಂದರೆ ಮುಂದಿನ ಬರ್ಡೇ ತನಕ ಪುನೀತ್ ರಾಜ್ಕುಮಾರ್ ಒಂದು ಅದ್ಭುತವಾದ ಸುಂದರವಾದ ಒಂದು ಮೂರ್ತಿ ಮಾಡಿಸ್ಬೇಕಂತೇಳಿ ಅವ್ರದ್ದೊಂದು ಇದು ಇರ್ತದ. ಆ ಒಂದು ಕಾರ್ಯ ಎಲ್ಲರೂ ಸೇರಿ ಮಾಡುವಂಥ ಪ್ರಯತ್ನ ನಮ್ದಾಗಿರ್ತದ. ಈ ಸಂದರ್ಭದೊಳಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅತ್ಯಂತ ಅಭಿಮಾನಿ ಆಗಿರುವಂಥ ರಾಘವೇಂದ್ರ ಕುಲಕರ್ಣಿ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾಡಿನ ಮತ್ತು ದೇಶದ ಎಲ್ಲ ಜನತೆಗೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಇವತ್ತು ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲನಿಯ ಈ ಸರ್ಕಲ್ನಲ್ಲಿ ಇವತ್ತು 51ನೇ ಹುಟ್ಟುಹಬ್ಬ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಮುಖಂಡರಾದ ಹನುಮಂತರಾವ್ ಯಳಸಂಗಿ ಸರ್ ಅವರು ಹಾಗೂ ಮಂಜುನಾಥ್ ಭಂಡಾರಿ ಅವರು ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ರಾಘವೇಂದ್ರ ಕುಲಕರ್ಣಿ ಅವರು, ಸಾಕಷ್ಟು ಎಲ್ಲ ನಮ್ಮ ಕುಮಾರ್ ಅವರು ಹಾಗೂ ಸಾಕಷ್ಟು ಎಲ್ಲರೂ ಬಹಳಷ್ಟು ಜನ, ಕುಮಾರ್ ದೊಡ್ಡಮನಿ ಅವರು, ಬಹಳಷ್ಟು ಜನ ಇವತ್ತು ಈ ಕಾರ್ಯಕ್ರಮ, ಲಕ್ಷ್ಮಣ ಸ್ವಾದಿ ಇತ್ತು, ಮಲ್ಲಿಕಾರ್ಜುನ್ ಸಾರ್ವಡ್ಕರ್ ಇತ್ತು, ಜುಬೇರ್ ಅನ್ಸರಿ ಅವರು ಇತ್ತು, ದಸ್ಗೀರ್ ಸಾಹೇಬರು ಇತ್ತು, ಸಾಕಷ್ಟು ಎಲ್ಲ ಏನು ಇವತ್ತು ಲಕ್ಷ್ಮಣ್ ಮುಲ್ಭರ್ತಿ ಅವ್ರದ್ದಾಯ್ತು, ಗಣೇಶ್ ಒಳಕ್ಯೂರಿ ಅವರು, ಸಾಕಷ್ಟು ಗಣ್ಯಾತಿ ಗಣ್ಯಗಳು ಇವತ್ತು ಈ ಹುಟ್ಟುಹಬ್ಬಕ್ಕೆ ಜೊತೆ ಈ ಹುಟ್ಟುಹಬ್ಬ ರಾಘವೇಂದ್ರ ಕುಲಕರ್ಣಿ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ರಾಘವೇಂದ್ರ ಕುಲಕರ್ಣಿ ಅವರು ಬಹಳ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಈ ಹುಟ್ಟುಹಬ್ಬ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ರಾಘವೇಂದ್ರ ಕುಲಕರ್ಣಿ ಅವರು ಆಚರಿಸ್ಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ತಮಗೆಲ್ಲ ಬಹಳಷ್ಟು ಎಲ್ಲರಿಗೂ ಗೊತ್ತಂತ ವಿಷಯ. ಪುನೀತ್ ರಾಜ್ಕುಮಾರ್ ಅವರು ಒಂದು ಚಿತ್ರಗಳಪ್ಪ ಅಂತಂದ್ರೆ ಏನು ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರಗಳು ಬರ್ತೀವಲ್ಲ, ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂತಹ ಚಿತ್ರಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 50 ವರ್ಷಗಳು ಕಾಲ ಕರ್ನಾಟಕ ರಾಜ್ಯದ ಒಂದು ಸೇವೆ ಅವರು ಮಾಡಿದ್ದಾರೆ. ಅದೇ ರೀತಿ ಅವರ ಸುಪುತ್ರರಾದ ಪುನೀತ್ ರಾಜ್ಕುಮಾರ್ ಕೂಡ ಬಹಳ
ಒಳ್ಳೆ ಒಳ್ಳೆ ಚಿತ್ರವನ್ನು ಕೊಟ್ಟು ಹಾಗೂ ಪರಿವಾರ ಜೊತೆಗೆ ಕೂತ್ಕೊಂಡು ನೋಡುವಂತ ಚಿತ್ರ ಒಂದು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗೂ ಅಪ್ಪು ಚಿತ್ರ, ಸಾಕಷ್ಟು ಚಿತ್ರಗಳು, ಒಂದಲ್ಲ ಎರಡಲ್ಲ, ನೂರಾರು ಚಿತ್ರಗಳಲ್ಲಿ ಅವರು ಜನಪ್ರಿಯ ಚಿತ್ರಗಳವರು ನಟಿಸಿದ್ದಾರೆ. ಹಾಗೂ ಈ ಕಡೆ ತಾನೇ ಬಂದಂತ ರಾಜ್ಕುಮಾರ್ ಚಿತ್ರನೂ ಕೂಡ ಬಹಳಷ್ಟು ಒಳ್ಳೆಯ ಚಿತ್ರ ಅದು ಆಗಿತ್ತು. ಸುಮಾರು ಅದರಂತೆ ಬಹಳಷ್ಟು ಚಿತ್ರಗಳು, ಒಳ್ಳೆ ಚಿತ್ರಗಳನ್ನು ಅವರು ನಟಿಸಿದ್ದಾರೆ. ಹಾಗೂ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಒಂದು ಮಕ್ಕಳಿಗೆ ವಿದ್ಯಾ ಕೊಡೋ ಮೂಲಕ ಸಾಕಷ್ಟು ಸ್ಕೂಲ್ಗಳನ್ನು ದತ್ತಕ್ ತಗೊಂಡಿದ್ರು, ಮಕ್ಕಳನ್ನ ದತ್ತಕ್ ತಗೊಂಡಿದ್ರು. ಈ ರೀತಿ ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದಂತ ಕೆಲಸ ಜನರಿಗೆ ಗೊತ್ತಾಗಿಲ್ಲ. ಈ ಕೈ ಮಾಡಿದ ಕೆಲಸ ಈ ಕೈ ಗೊತ್ತಾಗಿಲ್ಲ. ಆ ರೀತಿ ಒಂದು ಪುನೀತ್ ರಾಜ್ಕುಮಾರ್ ಅವರು ಇದ್ರು. ಒಳ್ಳೆಯ ಕೆಲಸ ಮಾಡುವ ಮೂಲಕ ಒಂದು ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಸಮಾಜ ಸೇವೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಹೇಳ್ಬೇಕಂತಂದ್ರೆ, ಇವತ್ತಿನ ದಿನ ಅವರು ನಮ್ಮನ್ನ ಬಿಟ್ಟು ಸುಮಾರು 2-3 ವರ್ಷಗಳ ಕಾಲ ಆಯ್ತು, ನಮ್ಮನ್ನು ಬಿಟ್ಟು 5 ವರ್ಷಗಳ ಕಾಲ ಆಯ್ತು, ಅಲ್ಲಿಗೆ ಅಗಲಿದ್ದಾರೆ. ಎಲ್ಲರಿಗೂ ಬಹಳ ದುಃಖಕರವಾದಂತ ವಿಷಯ. ಹಾಗೂ ಇವತ್ತು ಈ ಕಾರ್ಯಕ್ರಮ, ಅವರ 51ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಬಹಳ ಅದ್ದೂರಿಯಾಗಿ ರಾಘವೇಂದ್ರ ಕುಲಕರ್ಣಿ ಅವರು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಪುನೀತ್ ರಾಜ್ಕುಮಾರ್ ಅವರು ಆಚರಿಸ್ತಾರ, ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಕಷ್ಟು ಪ್ರತಿ ವರ್ಷ ಅವರು ಒಂದು ಏನು ಹುಟ್ಟುಹಬ್ಬ ಆಚರಿಸ್ತಾರೆ. ರಾಘವೇಂದ್ರ ಕುಲಕರ್ಣಿ ಯಾವತ್ತೂ ಸ್ವಾರ್ಥ ಏನು ಇಲ್ಲ ಇದರಲ್ಲಿ, ಆದ್ರೂ ಕೂಡ ಪ್ರತಿ ವರ್ಷ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಿಡ್ತಾರೆ. ಈ ಕಾರ್ಯಕ್ರಮ, ಅನ್ನ ಸಂತರ್ಪಣೆ, ಹಾಗೂ ಸಾಕಷ್ಟು ದೊಡ್ಡ ಒಂದು ಕೇಕ್, ಹಾಗಿಂತ ಎಲ್ಲ ಟೆಂಟ್, ದೊಡ್ಡ ಕಾರ್ಯಕ್ರಮ ಮಾಡಿ ದೊಡ್ಡ ಖರ್ಚು ಮಾಡ್ಕೊಂಡು ರಾಘವೇಂದ್ರ ಕುಲಕರ್ಣಿ ಅವರು ಬರ್ತಾ ಇದ್ದಾರೆ. ಇದ್ರಲ್ಲಿ ಯಾವತ್ತೂ ಸ್ವಾರ್ಥ ಇಲ್ಲ. ಸ್ವಾರ್ಥ ಇದ್ರೆ ಪುನೀತ್ ರಾಜ್ಕುಮಾರ್ ಅವರು ಇದ್ರು ಅಂತಂದ್ರೆ ಏನಾರ ಸಹಾಯ ಆಗ್ತದೆ ಅಂತ ಹಿಂಗೆ ಇದ್ರಲ್ಲ, ಅದಕ್ಕೂ ಏನೋ ನಿಸ್ವಾರ್ಥದಿಂದ ರಾಘವೇಂದ್ರ ಕುಲಕರ್ಣಿ ಅವರು ಏನೊಂದು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಒಂದು ಇಂತಾನು ಒಂದು ವ್ಯಕ್ತಿ, ನಿಸ್ವಾರ್ಥ ವ್ಯಕ್ತಿನೂ ಕೂಡ ಹರ ಅಂತಂತೇಳಿ ಈ ಕಾರ್ಯಕ್ರಮದ ಮೂಲಕ ಗೊತ್ತಾಗ್ತದೆ. ರಾಘವೇಂದ್ರ ಕುಲಕರ್ಣಿನೇ ಮಾದರಿ. ಯಾವುದೋ ಸ್ವಾರ್ಥ ಇಲ್ಲಾರ್ದೆ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಕ್ ಒಂದು ಹೆಮ್ಮೆ ಅನಿಸ್ತದೆ. ರಾಘವೇಂದ್ರ ಕುಲಕರ್ಣಿನೂ ಕೂಡ ಬಹಳ ಎಲ್ಲಾ ಸರ್ವ ಜನಾಂಗದ ಜೊತೆಗೆ ಒಳ್ಳೆ ಒಂದು ಪ್ರೀತಿ ಬಾಂಧವ್ಯ ಇರುವಂತ ವ್ಯಕ್ತಿ ರಾಘವೇಂದ್ರ ಕುಲಕರ್ಣಿ ಅವರು. ಹೆಂಗ್ ಕಲ್ಸಕ್ರಿ ಹೆಂಗ್ ರುಚಿ ಇರ್ತದ, ಎಲ್ಲಾ ಕಡೆ ಎಕಡೆ ತಿಂದ್ರು 4 ಕಡೆ, ಆ ರೀತಿ ರುಚಿಕರವಾದಂತ ವ್ಯಕ್ತಿ ರಾಘವೇಂದ್ರ ಕುಲಕರ್ಣಿ ಅವರು ಇದ್ದಾರೆ. ಅವರಿಗೆ, ಅವರ ಪರಿವಾರದವರಿಗೆ ಆ ದೇವರು ಹೆಚ್ಚಿನ ಶಕ್ತಿ ಕೊಡ್ಲಿ. ಅವರ ಜೊತೆಗೆ ನಾವು ಹಳವಂತರಾವ್ ಯಳಸಂಗಿ ಅನ್ನೋರು ಸಾಕಷ್ಟು ಎಲ್ಲಾ ಗಣ್ಯರು ಅವ್ರ ಜೊತೆಗೆ ನಾವು ಇದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಲಕ ದೇವರು ಹೆಚ್ಚಿನ ಅವರಿಗೆ ಶಕ್ತಿ ಹಾಗೂ ಅವರ ಪರಿವಾರದವರಿಗೆ ಒಂದು ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವ್ರ ಕೊಟ್ಟು ಕಾಪಾಡಲಿ ಅಂತಂತೇಳಿ ಇನ್ನೊಮ್ಮೆ ನಾನು ರಾಘವೇಂದ್ರ ಕುಲಕರ್ಣಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇವತ್ತಿನ ದಿವಸ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಬ್ಬ ಅನ್ನಿಸ್ತಾ ಇದೆ ನಮಗೆ. ಕಾರಣ ಇವತ್ತು 51ನೇ ಹುಟ್ಟುಹಬ್ಬ ಅವ್ರದ್ದು. ನಮ್ಮನ್ನ ಅಗಲಿ 5ನೇ ವರ್ಷ ರನ್ನಿಂಗ್ ಅವ್ರದ್ದು. ಆದ್ರೂ ಅಗಲಿದ್ ಒಂದ್ ಕಡೆ ದುಃಖ ಇದ್ರೆ, ಒಂದ್ ಕಡೆ ಸಂತೋಷ. ಅವ್ರು ಹುಟ್ಟಿದಬ್ಬ ಮಾಡ್ತೀವಿ ಅಂತಂದ್ರೆ ಯಾರ್ಯಾರೋ ಬಂದು ಭಾಗವಹಿಸ್ತಾ ಇದ್ದಾರೆ. ಇದೊಂದು ತುಂಬಾ ಸಂತೋಷದ ಸುದ್ದಿ. ಅಲ್ಲದೆ ಇವತ್ತ ಅವ್ರು ಹುಟ್ಟಿದಬ್ಬ ಅನ್ನೋಕ್ಕಿಂತ ಅವರ ಸ್ಫೂರ್ತಿ ದಿನ ಇದು. ಬೊಮ್ಮೆಯವ್ರು ಕೊಟ್ಟಿದ್ದು ವೃದ್ಧ ಅವರಿಗೆ ಪುನೀತ್ ರಾಜ್ಕುಮಾರ್ ಸ್ಫೂರ್ತಿ ದಿನ ಅಂತ ಹೇಳಿ, ಆ ಸ್ಫೂರ್ತಿ ದಿನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲದೆ ಇದಕ್ಕೆ ಗೌರ್ಮೆಂಟ್ ನಮಗೊಂದು ಅಪ್ಪು ಸರ್ಕಲ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿವರೆಗೂ. ಸುಮಾರು ನಾವು ಮೇಯರ್ ಅವ್ರಿಗೆ ಕೇಳಿದೆವು, ಆಯ್ತು DC ಮೇಡಮ್ ಕೊಟ್ಟು, AC ಕೊಟ್ಟು, RC ಮೇಡಮ್ ಕೊಟ್ಟು, ಒಬ್ರು ನಮ್ಗೆ ಇನ್ನೊಂದಾಗ ಅನುಮತಿ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಅನೇಕ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 15-20 ಪುನೀತ್ ರಾಜ್ಕುಮಾರ್ ಪುತ್ರಿ ಸಿದ್ದರಾಮಯ್ಯ ಅವರು ಅನಾವರಣಗೊಂಡು ಮಾಡಿ ಬಂದಾರ. ಅದು ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಪುನೀತ್ ರಾಜ್ಕುಮಾರ್ ಏನಾರ ಮಾಡ್ತೀವಿ ಅಂದಾಗ ರಾತ್ರಿ ಪೊಲೀಸರು ಬರ್ತಾರ, ಹಗಲ್ ಕಾರ್ಪೊರೇಷನ್ ಅವ್ರು ಬರ್ತಾರ, ಬ್ಯಾನರ್ ಕಟ್ಬೇಡ್ರಿ, ನೀವು ಹಾರ ಹಾಕ್ಬೇಡ್ರಿ ಅಂತಾರೆ. ಎದ್ರ ಕಾಲಾಗ ದುಡ್ಡು ಕೊಟ್ರೆ ಎಲ್ಲ ಮಾಡ್ಲಿಕ್ಕೆ ಬಿಡ್ತೀರಿ ನೀವು. ಅದಕ್ಕೆ ಈಗಾದ್ರೆ ಎಚ್ಚೆತ್ಕೊಂಡು ಇಲ್ಲಿ ಎಲ್ಲರಿಗೂ ಒಂದೇ ಸರಿ ಸಮಾನ ಕೂರಿಸ್ಬೇಕು. ಅವ್ರು ಬರ್ತಾ ಇಲ್ಲ, ಗುಲ್ಬರ್ಗ ಇರ್ತಾರೆ, ಇಲ್ಲೂ ಕುಲಕರ್ಣಿನ ದೂರಿನ ಅಂತ ಹೇಳ್ತಾರೆ. 2018 ನಾ ಪುನೀತ್ ರಾಜ್ಕುಮಾರ್ ಕರ್ದಾಗನು ಫೋನ್ ಹಚ್ಚಿನವ್ರಿಗೆ, ಅಣ್ಣ ನಾನು ಪುನೀತ್ ರಾಜ್ಕುಮಾರ್ ಕರ್ತಾ ಇದ್ದೀನಿ, ನಾ ಗಾಣಗಾಪುರ್ಕಿನ ಅಂತಂದ್ರು. ಬೆಳಿಗ್ಗೆ ಮತ್ತೆ ನಮ್ಮ ಕೂಡ ಮೆರವಣಿಗೆ ಭಾಗವಹಿಸಿದ್ರು. ಯಾರು ನಿತಿನ್ ಗುತ್ತೇದಾರ್ ಅವ್ರು ಮನ್ಸು ಮಾಡಿದ್ರೆ ಗುಲ್ಬರ್ಗ ಎಲ್ಲೂ ಮೂರ್ತಿ ಕೂರಿಸ್ಬೋದು. ಅವ್ರು ಯಾಕೆ ಮನ್ಸ್ ಮೇಲೆ ತೋತಾ ಇಲ್ಲ? ಇವತ್ತಿನ ನೋಡ್ರಿ ಸರ, ಬೆಳಿಗ್ಗೆ 12ವರೆಗೆ ಕೇಕ್ ಕಟ್ ಮಾಡಿದೆವು, ಆಮೇಲೆ ಸನ್ಮಾನ ಕಾರ್ಯಕ್ರಮ, ನಂತರ ಅನ್ನ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ಪ್ರಿಯಾಂಕಾ ಸಾಹೇಬರಿಗೆ ಕೈ ಮುಗಿದು ಕೇಳೋದೇನಂದ್ರೆ, ಇನ್ ಮುಂದಾದ್ರೂ ತಾವು ಎಚ್ಚೆತ್ಕೊಂಡು DC ಅವರಿಗಾಗಲಿ ಅಥವಾ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ನಮ್ಮನ್ನು 10 ಫೀಟ್ ಜಾಗ ಕೊಡಿಸಿ ನಮ್ಮ ಮೂರ್ತಿ ಸ್ಥಾಪನೆ ಮಾಡಲು ಅನುಮತಿ ಕೊಡ್ಬೇಕಾಗಿ ತಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ. ಯಾಕಂದ್ರೆ ನಿಮ್ ಸಿದ್ದರಾಮಯ್ಯ ಎಸ್ ಮಾಡ್ರೆ ಕೇಳ್ಕೊಡ್ರಿ. ಈಚೀಚೆಗೆ ಒಂದು ತಿಂಗಳ ಒಂದು ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಿದ್ರು. ಸುಮಾರು 16 ಅಡಿ ಇದು ಪುನೀತ್ ರಾಜ್ಕುಮಾರ್. ಸಿದ್ದರಾಮಯ್ಯ ಚಾಲನೆ ಕೊಟ್ರ. ಆಗ ನಮ್ ಗುಲ್ಬರ್ಗ ನೀವು ಅನುಮತಿ ನೀಡಿ ನಿಮ್ ಕೈಲಿಂದ ಮಾಡಿಸ್ತೀವಿ ನಾವು. ಇದನ್ನ ನಮ್ಮ ಆಸೆ ಅದ, ಇದು ಈಡೇರಿಸ್ಬೇಕಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಕಡೆಯಿಂದ ತಾವು ಕೈ ಮುಗಿದು ಕೇಳ್ತೀವಿ.